ಸ್ವಾತಿ ಸ್ವಾತಿ ಅಂತೂ ಇಂತೂ ನನ್ನ ಹತ್ರ ಇರೋ ದುಡ್ಡು ಕಿತ್ಕೊಬಿಟ್ಟಲ್ಲ. ಎಲ್ಲ ಕಿತ್ಕೊಂಡು ಬಾಂಡ್ ಮಾಡಿಸಿ ಏನೊಂದು 5,000ನೂ ಬಿಡಲಿಲ್ಲ ನನ್ನ ಅಕೌಂಟಲ್ಲಿ. ಎಲ್ಲ ಬಿಡಿಸ್ಕೊಂಬಂದ್ಬಿಟ್ಟೆ. 1,000 ಬಿಟ್ಬಿಟ್ಟು. ಮತ್ತು ನನಗೆ ಯಾಕನ ಖರ್ಚಿಗೆ ಬೇಡವಾ? ಏನಕ್ಕೆ ಬೇಕು ನಿನಗೆ ಖರ್ಚಿಗೆ? ಹಾಂ, ಏನಕ್ಕೆ ಬೇಕಪ್ಪ? ಅಲ್ಲ ಏನಕ್ಕೆ ಬೇಕು ಹೇಳು. ಇಲ್ಲೋಡು, ಎಲ್ಲ ಸ್ವಿಚ್ಗಳೆಲ್ಲ ಇರಲಿಲ್ಲ. ಸ್ವಿಚ್ಗಳು ತೊಗೊಂಬಂದು ಇವನ್ನೆಲ್ಲ ಹಾಕ್ಸಿ ಸ್ವಲ್ಪ ನಾ ಮನೇನ ಇದನ್ನ ಸ್ವಲ್ಪ ನೀಟಾಗಿ ಮಾಡ್ಕೊಂಬನ ಕಟ್ಕೊಂಬತ್ತಕ್ಕ ಅಂತೇಳಿ ಸ್ವಲ್ಪ ಇದಕ್ಕೆ ಹಿಂಗೆ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಹಿಂಗೆ ಒಂದು ಮಂಚ ತಂದು ಹಾಕೊಂಬದು ಒಳಗೆ ಇಬ್ಬರು ಮನೆ ಕಾಮಕ್ಕೆ ಬೇಕು ಅಂತ ಮಂಚ ತಂದ್ವಿ ನೋಡಿ. ಇದೆಲ್ಲ ನನಗೆ ಹಿಂಗೆಲ್ಲ ನಾನು ಮಾಡಿಸಿರೋದು ಅದೆಲ್ಲ ಖರ್ಚು ಎಷ್ಟಾಗೈತೆ ಅಂತ ನಿನಗೆ ಗೊತ್ತೈತಿ. ಹಾಂ, ಮನೆಯ ಖರ್ಚು ಎಷ್ಟಿರುತ್ತೆ ಏನಕ್ಕೆ ನಿನಗೆ? ಹಾಂ, ಮನೆಗೆ ಏನಿದ್ರು ತರಕಾರಿ ಎಲ್ಲನ ತಗೊಂಬತ್ತೀವಿ. ತರಕಾರಿ ಎಲ್ಲ ಬೆಳೆಯೋದೆಲ್ಲ ಇಲ್ಲೇ ಬೆಳಿತೀವಿ. ಟೊಮೆಟೊ ಹಣ್ಣು, ಹಸಿರುಗಾಯಿ, ಬದನೆಕಾಯಿ ಎಲ್ಲ ಇಲ್ಲೇ ಬೆಳಿತೀವಪ್ಪ. ಈರುಳ್ಳಿನೂ ಇಲ್ಲೇ ಬೆಳಿತೀವಿ, ಕೊತ್ತಂಬರಿನೂ ಇಲ್ಲೇ, ಸೊಪ್ಪು ಎಲ್ಲನ ಏನೋ ತಗೊಂಬಂದ್ರೆ ಬೇರೆ ಮಿಕ್ಕಿದ್ದೆಲ್ಲ ಬೇಕಾಗಿರೋ ತರಕಾರಿ ತಗೊಂಬತ್ತೀವಿ. ಅಲ್ಲ ನಿನ್ಗೆ ಏನಕ್ಕೆ ದುಡ್ಡು? ಏನು ದುಡ್ಡು ಕೊಡು ಅಂತ 2,000 ಕೊಡೆ ಪ್ಲೀಸ್. ಸ್ವಾತಿ, ಒಂದು 2,000 ದುಡ್ಡು ಕೊಡು, ಅರ್ಜೆಂಟಾಗಿ ಬೇಕಾಗಿತ್ತು. ಹಿಂಗೆ ಎಲ್ಗ ಹೋಗಿ ಬರ್ತೀನಿ. ನಾನೇನೇನು ಅಲ್ಲಿಗೆ ಹೋಗಲ್ಲ, ಸುಮ್ಮನೆ ಹಿಂಗೆಲ್ಲ ಹೋಗಿ ಬರ್ಬೇಕಾಯ್ತು. ಅದಕ್ಕೆ ಒಂದು 2,000 ದುಡ್ಡು ಬೇಕು. ಅದಕ್ಕೆ ಕೊಡ್ತೀನಿ ಕೊಡು. ಸಂಬಳ ಆದಾಗ ನೀನು ಇಕ್ಕೆ ಬಂತಿಲ್ಲ ಕೊಡೆ ಸ್ವಾತಿ. ಸರಿಯಾದ ಗಿರಾಕಿ. ಇನ್ನು ದುಡ್ಡು ಕೇಳ್ತಾ ಇದೆಯಲ್ಲ, ನಿನಗೇನೋ ಅನ್ಸಲ್ವಿ? ಹೋಗು. ನಾನು ಮನೆಯಿಂದಿರೋ ಗಿಡಕ್ಕೆಲ್ಲನ ನೀರು ಹಾಕ್ಬೇಕು, ಮನೆಯಿಂದೆಲ್ಲ ನಾನು ಕಟ್ ಮಾಡಬೇಕು. ಹೋಗ್ತೀನಿ. ಸ್ವಾತಿ 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 ಬಾ ಸ್ವಾತಿ, ಬಾ ಒಂದು 5 ನಿಮಿಷ ಉಳ್ಕೊ ಇಲ್ಲಿ, ಮಲ್ಕೋ ಬಾ. ಒಂದು 5 ನಿಮಿಷ ಬಾ ಸ್ವಾತಿ, ನಿನ್ನ ಜೊತೆ ಮಾತಾಡಬೇಕು. ಬಾ ಸ್ವಾತಿ. ಸ್ವಾತಿ ಪ್ಲೀಸ್ ಬಾರಮ್ಮ. ಸುಮ್ಮನ ಮನಿಕೆ ಮತ್ತೆ ಕಲಿ. ನನಗೆ ಜಾಸ್ತಿ ನೀನು ಮಾತಾಡ್ಬೇಡ. ನೀನು ನಾನು ಬರಲ್ಲ, ಇಲ್ಲ ನನಗೆ ಕೆಲಸ ಐತೆ. ನನಗಂತೂ ಆಲೇ ಮನ್ಸು ಹತ್ಲಾಗಿ ಎಳಿತಾಯ್ತು. ಒಂದು 2,000 ಕೈ ಸಿಕ್ಕಿದ್ರೆ ಸಾಕು. ಬಜಿಕ್ ಬಿಟ್ಟವಳೆ. ಅದು ಎಲ್ಲಿಕ್ಕವಳು ಏನೋ ಸಿಗಲ್ಲ. ಇವಳೆಲ್ಲನ ತೆಗ್ದಿಕ್ಬಿಟ್ಟವಳೆ ಅಂತಂದರೆ ನನಗೆ ಏನೂ ಸಿಗೋದೇ ಇಲ್ಲ. ಎಲ್ಲಿಕ್ಕವಳಪ್ಪ ಇವಳು ಅನ್ನಿಸ್ತೈತೆ ಹೋಗತ್ತ. ಎಲ್ಲಿಕ್ಕವಳು ಜಲ್ ತಗೊಬಿಡೋಣ, ಸಿಕ್ಕಿದ್ರೆ ಸಾಕು ಅಂತ ಅನ್ನಿಸ್ತೈತಿ. ಎಲ್ಲಿಕ್ಕವಳು ಏನೋ ಒಂದು 2,000 ಸಿಕ್ಕಿದ್ರೆ ಸಾಕು. ಹೋಗ್ಬಾರ್ದಪ್ಪ, ಇಂಥದ್ದೆಲ್ಲ ಕಲಿಯೋಕೆ ಹೋಗ್ಬಾರ್ದು. ನೋಡ್ರಿ, ಒಂದು ಸತಿ ನಾನು ಹೋಗಿ ಮನ್ಸು ಆ ಕಡೆ ಹೋಗಿದ್ಕೆ ಅದರಿಂದ ನಾವು ಹೊರಗೆ ಬರೋದು ತುಂಬ ಕಷ್ಟ ಐತೆ. ನನಗಂತೂ ತುಂಬ ಕಷ್ಟ ಆಗ್ತೈತೆ. ಏನು ಮಾಡೋದು, ತುಂಬ ಕಷ್ಟ ಆದಂಗೆ ಆಗ್ತೈತೆ. ನೀವು ಹೋಗೋಣ 2,000 ತಗೊಂಡೋದ್ರೆ 10,000 ಬರುತ್ತೆ, 10,000 ತಗೊಂಡೋದ್ರೆ 20,000 ಬರುತ್ತೆ ಅಂತ ಅನ್ನಿಸ್ತಾ ಐತೆ. ಸ್ವಾತಿ ಹತ್ರ ಏನಾದರೂ ಮಾಡಿ 2,000 ದುಡ್ಡು ಇಸ್ಕೊಂಬ್ಲೇಬೇಕು ಇವತ್ತು. ಸ್ವಾತಿ ಕೊಡು ಸ್ವಾತಿ ಅಂತ ಸ್ವಲ್ಪ ನಾ ಮಾಡಿ ಹೆಂಗಾದ್ರೂ ಮಾಡಿ 2,000 ದುಡ್ಡು ಇಸ್ಕೊಂತೀನಿ. ನನಗೆ ಕೊಡಲ್ಲ ಅಂದರೆ ಮತ್ತೆ ಎಲ್ಲ ನಾನು ಬಿಡಿಸ್ಕೊಟ್ಟಿದ್ದೀನಿ ಬಾಂಡ್ ಮಾಡೋಕ್ಕೆ. ಯಾಕೆ ಕೊಡಲ್ಲ ಅಂತಾಳೆ? ಗಿಡ ಹಾಕಿರೋದಕ್ಕೆ ಈ ಥರ ಮನೆ ಮುಂದೆ ಇದ್ದಿದ್ರೆ ಚೆನ್ನಾಗಿರೋದು. ಏನು ಮಾಡ್ತೀಯ, ಮನೆ ಹಿಂದೆ ಸ್ವಲ್ಪ ಚೆನ್ನಾಗೈತೆ ಅಂದ್ರೆ ರೂಮಂಗೆ, ಹಳೆ ಮನೆ ಆದ್ರೂ ಒಂದು ರೂಮಂಗೆ ಚೆನ್ನಾಗೈತೆ. ಹಿಂದೆಲ್ಲ ಚೆನ್ನಾಗೈತೆ. ಏನು ಮಾಡ್ತೀಯ, ಮುಂದೆನೇ ಸ್ವಲ್ಪ ಏನೋ ಹಾಕ್ಕೊಂಡಿಲ್ಲ ಅಷ್ಟೇ ಗಿಡಗಳೆಲ್ಲ. ಇದೊಂದು ಮರ ದೊಡ್ಡದಾಗಿ ಇಲ್ಲಿ ಚೆನ್ನಾಗೈತೆ. ನನಗೇನು ಹಿಂದೆ ಭಾಳ ಇಷ್ಟ. ಇಲ್ಲಿ ಗಿಡಗಳನ್ನೆಲ್ಲ ಹಾಕೋದು ಬೆಳೆಸೋದು ಅಂತಂದರೆ ನನಗೆ ಭಾಳ ಇಷ್ಟ. ಮನೆ ಹಿಂದಕ್ಕೆ ಬಂದರೂ ಬಿಡಲ್ಲ ಸ್ವಾತಿ. ನಿನಗೆ ಕೊಡ್ಬಾ, 2,000 ಕೊಡಲೇಬೇಕು ನೀನು. ಕೊಡು, 2,000 ಕೊಡು ಸ್ವಾತಿ. ಸ್ವಾತಿ ಪ್ಲೀಸ್ ಸ್ವಾತಿ, 2,000 ಬೇಕೇ ಬೇಕು. ನೀನು ಏನನ ಬೇಕಾ, ನನಗೆ 2,000 ದುಡ್ಡು ಬೇಕೇ ಬೇಕು. 2,000 ಬೇಕು ನನಗೆ. ಓಕೆ, ಸುಮ್ಮನೆ ಇಲ್ಲಿಂದನ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಜೀವನ್. ನನ್ನ ಹತ್ರ ಜಾಸ್ತಿ ಮಾತಾಡಬೇಡ, ಸುಮ್ಮನೆ ಹೋಗು ಅಂತ ಹೇಳ್ತಾ ಇರೋದು. ಏನು 2,000 ತಗೊಂಡು ಏನು ಮಾಡ್ತೀಯಾ? ಹಾಸ್ಪಿಟ್ಲ್ ಖರ್ಚಿಗೆ ಬೇಕಂತ 5,000 ಬಿಡಿಸ್ಕೊಂಬಂದು ಮನೇಲಿ ಇಟ್ಕೊಂಡಿರೋದು. ನೀನು ಕೊಡು 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 ಅಂತ ನನಗೆ ಇಷ್ಟೊಂದು ಕಾಟ ಕೊಡ್ತಾ ಇದ್ರೆ ನಾನು ಎಲ್ಲಿಗೆ ಹೋಗಲಿ? ಮತ್ತು ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಲ್ಲ. ಸಂಬಳ ಬರುತ್ತಲ್ಲ ಕೊಡು. ಅಯ್ಯೋ, ತಿರ್ಗಿ ನೆಕ್ಸ್ಟ್ ಅದು ಸ್ಯಾಲ್ರಿ ತಗೊಳ್ತೀಯಲ್ಲ, ಏನಿದೆ ಅಂತ ಏನಿಲ್ಲ. ಕೊಡು, ಒಂದು 2,000 ಕೊಡೆ ಸ್ವಾತಿ ಪ್ಲೀಸ್. ಒಂದು 2,000 ನೀನು ಇದನ್ನು ಬಿಡಪ್ಪ ಫಸ್ಟು. ಅಯ್ಯೋ, ನನಗಂತೂ ನಿನ್ನೀಗ ಇವಾಗಲೇ ಹಿಂಗೆ ನಾನು ಏನಾರ ಎರ್ಗಿಗೆ ತವ್ರ ಮನೆಗೆ ಹೋದ್ರೆ ಇನ್ನೂ ಹೆಂಗೆ ಮಾಡ್ತೀಯೋ ಏನೋ. ನಾನಂತ ತವ್ರ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಇಲ್ಲಿಗೆ ನಮ್ಮ ಅಮ್ಮನ ಕರೆಸ್ಕೊಂತೀನಿ ಬಿಡು. ಅಲ್ಲ ನೋಡು, ಈಗ ಆಲೇನೆ ಹೆಂಗೆ ಇದನ್ನು ಮಾಡ್ತಾ ಇದೆಯಾ ನೀನು ಅಂತ. ನನ್ನ ತವ್ರ ಮನೆಗೆ ಹೋಗಲ್ಲ ಬಿಡು, ಹೋಗಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ತವ್ರ ಮನೆಗೆ. ಇವತ್ತು ಒಂದಿನ ಒಂದು 2,000 ಕೊಟ್ಬಿಡು ಪ್ಲೀಸ್ ಸ್ವಾತಿ. ಸ್ವಾತಿ ಪ್ಲೀಸ್. ಕೊಡೋಕ್ಕಾಗಲ್ಲ, ನೀನು ಎಷ್ಟು ಕೇಳಿದ್ರು ನಾನು ಕೊಡಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು ಜೀವನ್. ನನಗೆ ಜಾಸ್ತಿ ತಲೆ ಕೆಡಿಸ್ಬೇಡ. ಏನೋ ಚೆನ್ನಾಗಾಗಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ ನೀನು ಹಿಂಗೆ ಮಾಡ್ತಾ ಇರೋದಕ್ಕೆ. ಹೆಂಗೋ ಅತ್ಲಾಗೆ ಚೆನ್ನಾಗಾಗ್ಬಿಟ್ವಲ್ಲ ಬಿಡು, ಹೆಂಗೋ ಚೆನ್ನಾಗಿದ್ದೀವಿ ಅಂತೇಳಿ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಆದ್ರೆ ನೀನು ನೋಡಿದ್ರೆ ಇಂಥ ಅವತಾರಗಳು ಮಾಡ್ತಾ ಇದೀಯ. ನನಗೆ ಎಷ್ಟು ಬೇಜಾರಾಯ್ತು ಅಂದರೆ ಅಷ್ಟು ಬೇಜಾರಾಗೈತೆ. ಅದಕ್ಕೆ ಮನೆಯಿಂದ ಬಂದು ಗಿಡಗಳನ್ನೆಲ್ಲ ಸ್ವಲ್ಪ ಇವನ್ನ ಆರೈಕೆ ಮಾಡೋಣ, ಕೆಲ್ಸಕ್ಕೆ ಹೋಗೋ ಇದರಲ್ಲಿ ಇವಕ್ಕೆಲ್ಲ ನೀರು ಹಾಕಿಲ್ಲ,
ಸ್ವಲ್ಪ ಹಿಂಗೆ ನನಗೆ ಬೆಳ್ಸೋಕ್ಕಂದ್ರೆ ಇಷ್ಟ, ಪಾಟಲ್ಲೆಲ್ಲ ಗಿಡಗಳು ಬೆಳೆಸ್ಬೇಕಂದ್ರೆ ನನಗೆ ಚೆನ್ನಾಗೆ ಭಾಳ ಇಷ್ಟ ಆಗುತ್ತೆ ಅಂತೇಳಿ ನಾನು ಅದಕ್ಕೇ ಏನೋ ಮಾಡೋಣ ಅಂತ ಬಂದಿದ್ದೀನಿ. ಇಲ್ದ್ರಲ್ಲಾದ್ರೂ ಬೇಜಾರು ಕಳೆಯುತ್ತೆ ಅಂತ. ಸುಮ್ಮನೆ ಹೋಗಪ್ಪ, ಹೋಗು. ನೀನು ನಿನ್ನ ತಂಗಿ ಮಾತ್ರ ನೀವು ಯಾವತ್ತೂ ಬದಲಾಗಲ್ಲ. ಇವತ್ತೊಂದು ದಿವಸ ಕೊಡು, ಏನಾಗಲ್ಲ. ನಾನು ಅಷ್ಟೊಂದೆಲ್ಲ ಕೇಳ್ತಿದ್ರು ಕೊಡಲ್ವಲ್ಲ. ಏನು ಹಿಂಗೆ ಮಾತಾಡ್ತೀಯ? ನನಗೇನು 2,000 ಗೊತ್ತಿಲ್ವಾ? 2,000 ಕೊಡು ಅಂದರೆ ಯಾಕೆ ಹಿಂಗೆ ಮನೆಯಿಂದ ಬಂದು ಹಿಂಗೆ ಪರದಾಡ್ತಾ ಇದ್ದೀರಾ? ಬಾ ಗುಂಡಣ್ಣ, ಮಕ್ಕೆ ಉಗಿ ಬಾ, ಅವಾಗಾದ್ರೂ ಬುದ್ಧಿ ಬರುತ್ತೆ ಅಲ್ಲ. ಬಾ ಗುಂಡಣ್ಣನ ಕಾಲು ಅಡೆಗಾಸಿ ತೂರು ಬಾರಪ್ಪ. ಅವಣ್ಣ ಮಾರಾಯ ನೋಡು, ಅಷ್ಟೊಂದು ದುಡ್ಡಿದ್ರು ಅಷ್ಟೊಂದು ವ್ಯವಹಾರ ಮಾಡಿದ್ರು ಏನು ಸುದ್ದಿಗಾನ ಹೋಗುತ್ತೇನೋ. ಅಣ್ಣ ಮೊನ್ನೆ ನಮ್ಮ ಮಾಮಂದು 2 ಲಕ್ಷ ಇಟ್ಕೊಂಡಿತ್ತು. ನಾವು ಕೆಲ್ಸಕ್ಕೆ ಹೋಗಿದ್ದು, ಅಯ್ಯಪ್ಪ ಕೆಲ್ಸಕ್ಕೆ ಹೋಗಿರೋದು ಎಲ್ಲ ಒಂದು 5,60,000ನ 70,000ನ ಆಗಿತ್ತು. ಕೊಟ್ಟಿದ್ವಿ. ಈಗ ಕೇಳಪ್ಪ ಅಕೌಂಟ್ನಾಗ ಹಾಕಿ, ಮನೆಯಾಗಿದ್ರೆ ಯಾಕೆ ಹೊಲ್ದಾಗಳು ಮನೆ ಅಕೌಂಟ್ನಾಗ ಹಾಕಿ ಕೇಳಪ್ಪ ಅಂತೇಳಿ ಕೊಟ್ಟಿದ್ವಿ ಅಣ್ಣ. ಅದ್ರಾಗ ಆಲೆ 50,000 ಕಳೆದುಬಿಟ್ಟು ಈಗ ಅದಕ್ಕೆ 5 ಲಕ್ಷ ತಗೊಂಡೋಗಿ ಮಾಮನ ಕರ್ಕೊಂಡೋಗಿ ಮಾಮನ ಹೆಸ್ರಿಗೆ ಫಿಕ್ಸೆಡ್ ಮಾಡಿ ಇಕ್ಕೆ ಬಂದ್ವಿ ಅಣ್ಣ ಗುಂಡಣ್ಣ. ಅದಕ್ಕೆ ಇನ್ನು ಉಳಿದಿರೋದನ್ನ ನಾನು ಬಿಡಿಸ್ಕೊಂಬಂದೆ. ಹಾಸ್ಪಿಟ್ಲ್ ಖರ್ಚಿಗೆ ಅದಕ್ಕೂ ಬೇಕಾಗತ್ತೆ ಅಂತ ಅಯ್ಯಪ್ಪನ ಅಕೌಂಟ್ನ 1,000 ಬಿಟ್ಬಿಟ್ಟು 50,000 ರೂಪಾಯಿ ದುಡ್ಡಾಗಿ ಬಿಡಿಸ್ಕೊಂಡು ನಮಗೆ ಗೊತ್ತೇ ಇಲ್ಲ. ಹೆಂಗೋ ಬಸಣ್ಣಯ್ಯ ನೋಡಿ ಹೇಳೋದಕ್ಕೆ ಗೊತ್ತಾಯ್ತು ನಮಗೆ. ಇಲ್ಲಾಂದರೆ 5 ಲಕ್ಷನೂ ಕಳೆಯೋನೋ ಏನೋ ಮಾರಾಯ. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಆಗೋದಕ್ಕೆ ನಮಗೆ ಬೇಗ ಗೊತ್ತಾಯ್ತು. ಏನಲ್ಲ ನೀನು ಇಂತಾನಾಗ್ಬಿಟ್ಟಿದೀಯಾ? ತೆಗೆದು ಬಿಟ್ಬಿಡ್ತೀನಿ ನಾನು ಅಂದ. ಏನು ಅನ್ಕೊಂಡಿದ್ಯಾ ನೀನು? ಆ ಹುಡುಗಿ ಇಂಥ ಸಮಯದಾಗ ಕೆಲ್ಸಕ್ಕೆ ಹೋಗತ್ತಲ್ಲ, ಪರಿಜ್ಞಾನ ಬೇಡ? 50,000 ದುಡ್ಡು ಹೆಂಗಲ್ಲ ಕಳೆದೆ ನೀನು? 50,000 ದುಡ್ಡು ದುಡಿಯೋದು ಎಷ್ಟು ಕಷ್ಟ ಐತೆ ಅಂತ ಏನೋ ಗೊತ್ತೈತೇನಲ್ಲ ನಿನಗೆ? ಗೊತ್ತಿದ್ರೆ ನೀನು ಹಿಂಗೆ ಕಳೀತಿರ್ಲಿಲ್ಲ ಕಣಲೇ. 50,000 ದುಡ್ಡಿನ ಬೆಲೆ ಏನಂತ ಗೊತ್ತೈತೇನೋ ನಿನಗೆ ಫಸ್ಟು? ಅಲ್ಲ ಗೊತ್ತೈತಣ್ಣ, ನಾನು ಯಾಕೆ ಬೇಕಾಯ್ತು ಎಲ್ಗೋ ಹೋಗ್ಬೇಕಾಯ್ತು, ಯಾತ ತಾಮನ ಅಂತ ಅಷ್ಟೇ. ನಾನೇನೇನು ಎಲ್ಗೂ ಹೋಗಲ್ಲ, ಬಿಟ್ಟಾಕಿದ್ದೀನಿ ಅಂದಮೇಲೆ ಅಷ್ಟೇ ಬಿಟ್ಟಾಕ್ತೀನಿ. ನಡೆ ಹೋಗೋಣಂದ್ರೆ ಕೊಡು, ನಾನು ಹೋಗ್ತೀನಿ. 2,000 ತಗೊಂಡು ಹೋಗ್ತೀನಿ. ಸೀಮೆ ಜಾಲೆಗೆ ಬಂಗ್ಲಿಂಗಣ್ಣಾರ ಸೀಮೆ ಜಾಲೆಗೆ ಹೋಗ್ತೀನಿ ಅಂತ, ಸೀಮೆ ಜಾಲೆಗೆ ಹೋಗಿ ಎಲ್ಲ ಆಡಿ ಎಲ್ಲಾನ ಕಳೆದು ಬತ್ತೀನಿ ಅಂತ. 50,000 ರೂಪಾಯಿ ದುಡ್ಡು ಇವಾಗ ಎಷ್ಟು ಬೇಜಾರಾಗೈತೆ ಗೊತ್ತೇ? ಅದನ್ನು ಕಳೆದಿರೋದಲ್ದಲ್ಲ ಇನ್ನೂ ನೋಡೋಣ, ಇನ್ನೂ 2,000 ಕೊಡು 2,000 ಕೊಡು ಅಂತ ಏನು ಹಿಂದೆ ಬಿದ್ದುಬಿಟ್ಟೈತಿ, ಪೀಡಿಸ್ತಾ ಐತಿ. ದುಡ್ಡು ಕೊಡು ಅಂತ ಅವಾಗಿಂದನೂ ಏನು ಹಿಂದೆ ಬಿದ್ದೈತಿ. ನಾನು ಮನೆಯಾಗೆ ಅಣ್ಣ ಈಗ ಸೊಳ್ಳೆ ಬೇರೆ ಅಂತೇಳಿ ಒಂದು ಫ್ಯಾನ್ ತಗೊಂಬಂದ್ವಿ. ಮನೆಯಾಗ ಫ್ಯಾನ್ ಚೆನ್ನಾಗಿರಲಿಲ್ಲ, ಒಂದು ಫ್ಯಾನ್ ತಗೊಂಬಂದ್ವಿ, ಸ್ಟ್ಯಾಂಡ್ ಫ್ಯಾನ್. ಆ ಸ್ವಿಚ್ಗಳೆಲ್ಲ ಹೋಗಿದ್ವಲ್ಲಣ್ಣ, ಅವನ್ನೆಲ್ಲ ಹಾಕಿಸ್ತೆ. ಅದೆಲ್ಲ ಖರ್ಚು ಎಷ್ಟಿರುತ್ತೆ ಅಲ್ಲಣ್ಣ? ಹಾಸ್ಪಿಟ್ಲಿಗೆ ಹೋಗಬೇಕು. ನೆಕ್ಸ್ಟ್ ನಾನು ಕೆಲಸಕ್ಕೆ ಹೋಗ್ತೀನಿ. ಏನೋ ನಮ್ಗೆ ಇಲ್ಲಿ ಬಂದಾಗಿಂದ ಏನೋ ಒಂದು ಸ್ವಲ್ಪ ಒಳ್ಳೇದಾಗೈತೆ, ಚೆನ್ನಾಗಿರಬೇಕು. ಇವ್ರ ತಂಗಿನ ಇವಳು ಈ ಅಪ್ಪನ ಜೀವನದಾಗ ಬದಲಾಗಲ್ಲ ಅನಿಸುತ್ತೆ. ಅವಳೇನೆ ಅಲ್ಲೂ ಇಲ್ಲೂ ಸುತ್ತರಿತಾಳೆ. ಬೇಡಮ್ಮ ಸುಮ್ಮನಿರಮ್ಮ. ಏನೋ ಎಲೇ ಏನಲ್ಲ ನೀನು? ಆಪಿಳೇನೋ ಹಂಗೆ ಮಾಡುತ್ತೆ, ನೀನು ಹಂಗೆ ಮಾಡ್ತೀಯ, ಅದು ಹಂಗೇನೆ ತೆಗಿ. ನಿಮ್ಗೆ ಇಬ್ಬರಿಗೂ ಬುದ್ಧಿ ಬರಲ್ಲ ಕಣ. ನೀನೇನ ನಾನು ಅಲ್ಲ ಹುಡುಗಿ ಪಾಪ ಇಂಥ ಇದ್ರಾಗೂ ಕೆಲ್ಸಕ್ಕೆ ಹೋಗ್ತಿದ್ರೆ ನೀನು ಅಲ್ಲಿ ಸೀಮೆ ಜಲಕ್ಕೆ ಆಡಕ್ಕೆ ಹೋಗ್ತೀಯ ಅಂತಂದರೆ ಯಾರನ್ನ ಏನು ಅಂದಾರಲ್ಲ. ಅಲ್ಲ ನಿನಗೆ ಭಯ ಭಕ್ತಿನ ಅದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಕಣಲೇ. ನೀನು ನಾನು ಏನಿಲ್ಲ ನೋಡಿ, ನಿನ್ನ ನನಗೆ ಬೊಲ್ಸಿಟ್ಟು ಗೊತ್ತೈತಿ. 50,000 ದುಡ್ಡಣ್ಣ. ನಾನು ನೋಡಿ ಇವತ್ತು ಅದು ಇಕ್ಕೊಂಡಿರ್ಬೋದು ಬಿಡತ್ತೆ, ಯಾರ ಅಕೌಂಟಾಗ ನಾವು ಇಲ್ಲೇ ಅಂತ ಸುಮ್ಮನಾದ್ವಿ. ಅದಕ್ಕೆ ಇವಾಗ ನಮ್ಮ ಮಾಮ ಫಿಕ್ಸೆಡ್ ಮಾಡೋಣ ಅಂತ ಫಿಕ್ಸೆಡ್ ಮಾಡಿ ಹೋಗಿ ಸೇಫ್ಟಿಯಾಗೂ ಇರುತ್ತೆ ದುಡ್ಡು. ನಾಳೆ ದಿನ ಏನಾರ ನಮಗೆ ಕಷ್ಟ ಅಂದಾಗ ಬಿಡಿಸ್ಕೊಂಬರ್ಬೋದು. ನಮಗೆ ಬೇಕಂದಾಗ ಬಡ್ಡಿನೂ ಬರುತ್ತೆ. ಏನು ಯಾರನ್ನೂ ಇವತ್ತು ಕೊಡ್ರಿ ಅಂತ ಒತ್ತಾಯ ಮಾಡೋಂಗಿಲ್ಲ. ಯಾರಿಗಾನ ಹೊರಗಿನ ಜನಕ್ಕೆ ಕೊಟ್ಟರೆ ಒತ್ತಾಯ ಮಾಡಬೇಕು. ಕೊಡ್ರಿ ಅಂತ ಅವ್ರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಎಂಬುದು ಒಟ್ಟು ಆಮೇಲೆ ಎತ್ತಾಕೋದು, ಕೊಡ್ದಂಗೆ ಬಡ್ಡಿ ಕೊಡಲ್ಲ ಇದು ಕೊಡಲ್ಲ ಅಂತಾರೆ. ಬ್ಯಾಂಕ್ನಾಗ ಅದು ಸೇಫ್ಟಿಯಾಗಿರುತ್ತೆ. ಅದಕ್ಕೆ ಬ್ಯಾಂಕಿಗೆ ಇಟ್ಟು ಬಂದಿದ್ದೀನಿ. ಸುಮ್ಮನೆ ಯಾರು ಜನಕ್ಕೆ ಕೊಟ್ಟು ಸುಮ್ಮನೆ ನಾನು ಇದು ಮಾಡೋದಕ್ಕಿಂತ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದರೆ ಅಲ್ಲಿ ಬಿದ್ದಿರುತ್ತೆ. ನಾವಿಲ್ಲ ಅಂದ್ರೂ ನಮ್ಮ ಮಕ್ಳು ಮರಿಗಾದ್ರೂ ಕರ್ದು ಕೊಡ್ತಾರೆ. ಅಂಥದ್ದು ಬ್ಯಾಂಕಿಗೆ ನಾವು ದುಡ್ಡು ಇಕ್ಕಂಥದ್ದು ಡೆಪಾಸಿಟ್ ಮಾಡೋ ಅಂಥದ್ದು ಅಷ್ಟು ಒಳ್ಳೇದು. ಜನಗಳ ಮೇಲೆ ಕೊಡೋದಕ್ಕಿಂತ ಜನಗಳಿಗೆ ಇದು ಮಾಡೋದಕ್ಕಿಂತ ಬ್ಯಾಂಕಿಗೆ ಇಡೋದು ಭಾಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಕಣಣ್ಣ. ನಮ್ಮ ಬ್ಯಾಂಕಿಗೆ ಇಟ್ಟರೆ ಭಾಳ ಒಳ್ಳೇದು. ನಮ್ಗೊಂದಲ್ಲ ಒಂದಿನ ನಮ್ಮ ಕಷ್ಟಕ್ಕೆ ಆಗುತ್ತೆ ಅಷ್ಟೇ. ಅಯ್ಯಪ್ಪಗೆ ಮನಸ್ಸು ಎಳಿತೈತೆ ಹೋಗೋಣ ಅಂತ. ಇನ್ನು ಸ್ವಲ್ಪ ತಡಿಬೇಕು ಅಂತಂದರೆ ಕೈಯ ದುಡ್ಡಿಲ್ದಂಗೆ ಮಾಡಬೇಕು. ದುಡ್ಡಿಲ್ದಂಗೆ ಮಾಡಿ ಅವಾಗ ಹಿಂಗೆ ಮಾಡ್ಬೇಕು. ಯಾವ ದುಡ್ಡಿತ್ತ ನಮಗೆ ಗೊತ್ತಿರಲಿಲ್ಲ. ಇದು ಹಳೆ ಭಾಳ ದಿನದಿಂದ ನಡೀತೈತೆ, ಹಳೆ ತಿಂಗಳಿಂದಲೂ ನಡೀತೈತೆ. 50,000 ದುಡ್ಡೆಲ್ಲಿ ಹಿಂಗೆ ಅಧ್ವಾನ ಮಾಡಿ 50,000 ದುಡ್ಡು ಕಳೆದವ್ರೆ. ನಮಗೆ ಗೊತ್ತೇ ಇಲ್ಲ. ಮೊನ್ನೆ ಹೇಳೋತ್ತಿಗೆ ಗೊತ್ತಾಯಿತು. ನಾನೆಲ್ಲ ಚೆಕ್ ಮಾಡಿದಾಗ 50,000 ರೂಪಾಯಿ ದುಡ್ಡು ಕಳೆದವ್ರೆ ನೋಡಿರಿ. ಅದಕ್ಕೆ ಇವಾಗ ಸ್ವಲ್ಪ ದಿನ ಟೈಟ್ ಮಾಡ್ತೀನಿ. ನನಗೆ ಗೊತ್ತೈತಿ ಹೆಂಗೆ ಟೈಟ್ ಮಾಡ್ಬೇಕು ಇವ್ರಿಗೆ ಅಂತ. ಏನಲ್ಲ ಅಂದ್ರೆ 2,000 ಅಲ್ಲ 2 ರೂಪಾಯಿನೂ ಇಸ್ಕೊಂಬಕ್ಕಾಗಲ್ಲ ನನ್ನ ಹತ್ರ. ನನ್ನ ಥರ ಬೇರೆ ಯಾರೇ ಆಗಿರಲಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಮುಂದೆ ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಅದರಲ್ಲಿ ಬರೋದು ಬೇಡ, ಆದಾಯನೂ ಬೇಡ, ನಷ್ಟನೂ ಬೇಡ ಅನ್ನೋ ಥರ ಇರಬೇಕು. ನಿಜವಾಗ್ಲೂ ನಮ್ಮ ದುಡಿಮೆ ನಾವು ದುಡ್ಕೊಂಡು ನಮ್ಮ ಮಡುವೆಗೆ ನಾವು ಬುದ್ಧಿವಂತರಾಗಿ, ನಮ್ಮ ದುಡ್ಡಿಗೆ ನಾವು ಬುದ್ಧಿವಂತರಾಗಿ ನಾವು ಚೆನ್ನಾಗಿದ್ದುಬಿಟ್ರೆ ಯಾರ ಬಗ್ಗೆನೂ ಯೋಚನೆ ಮಾಡೋದು ಬೇಡ, ಯಾರ ಬಗ್ಗೆನೂ ಇದು ಮಾಡೋದು ಬೇಡ. ನಾವು ಚೆನ್ನಾಗಿರ್ಬೋದು.
ನಾವು ಇಂಥವಕ್ಕೆಲ್ಲ ಹೋಗ್ಬಿಟ್ರೆ ನಾಳೆ ದಿನ ಹೆಂಡ್ತಿ ಕೊಳ್ಳಗಳಿಗೆ ತಾಳಿನೂ ಅಡ ಇಕ್ಕ ಅಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೇ ಇಂಥದಕ್ಕೆಲ್ಲ ಕಳಿಯೋಕೆ ಹೋಗ್ಬಾರ್ದು, ಬರುತ್ತೆ ಅಂತ ಆಸೆ ಪಡೋಕ್ಕೆ ಹೋಗ್ಬಾರ್ದು. ನಮಗೆ ನಾವು ಕೆಲಸ ಮಾಡಬೇಕು, ದುಡ್ಡು ತಿನ್ನಬೇಕು, ನಾವು ಅದರಲ್ಲಿ 4 ಕಾಸು ಬುದ್ಧಿವಂತಿಕೆಯಿಂದ ಉಳಿಸ್ಕೊಳ್ಬೇಕು ಅನ್ನೋ ಅಂಥ ಬುದ್ಧಿ ಇರಬೇಕು. ಇವ್ರಿಗೆ 5 ಲಕ್ಷ 5.5 ಲಕ್ಷ ನೋಡ್ಬಿಟ್ರಾ ಎಲ್ಲನ. ನೋಡಿ ನಮ್ಮ ಮಾಮ ಹೆಂಗೋ ಇಟ್ಕೊಂಡಿತ್ತು, ನಮ್ಮ ಮಾಮನ ಒಂದು 3 ಲಕ್ಷದ ಬಾಂಡ್ ಮಾಡಿಸೈತೆ, 2 ಬಾಂಡ್ ಮಾಡಿಸ್ದಂಗೆ ಆತಿವತ್ತು ನಮ್ಮ ಮಾಮ. ಮನೆ ಕಟ್ಟಕ್ಕಂತ ಇವಾಗ ಡಿಲ್ವರಿ ಆಗಲಿ ಅಂತ ಕಾಯ್ತಾಯಿದ್ದೀವಿ. ಒಂದು 15 ಲಕ್ಷನಾದರೂ ಕೈಯಾಗಿ ಇಟ್ಕೊಂಡು ನಾವು ಮನೆ ಕಟ್ಟೋಣ ಅಂತ ನಾವು. ಆದರೆ ನೋಡಿರಿ ನಮ್ಮ ಮಾಮ ಇಟ್ಕೊಂಡಿರೋ ದುಡ್ಡು ಕೊಡ್ತೇವೆ, ಒಂದು 2-3 ಲಕ್ಷ ಇಟ್ಕೊಂಡಿತ್ತು, ಅದನ್ನು ಕೊಡ್ತೀವಿ, ಇನ್ನೊಂದು 3 ಲಕ್ಷ ನಾನು ಫಿಕ್ಸೆಡ್ ಮಾಡ್ಕೊಂಡೈತೆ. ನಮ್ಮ ಮಾಮ ಬುದ್ಧಿ ಚೆನ್ನಾಗಿತ್ತು, ನಮ್ಮ ಮಾಮ ದುಡ್ಡನ್ನ ಮಾತ್ರ ಭಾಳ ಚೆನ್ನಾಗೈತೆ. ನಾನು ದುಡ್ದಿರೋದು ಅದು ನಾವು ದುಡ್ದಿರೋದೆಲ್ಲ ಒಂದು 2 ಲಕ್ಷ 2.5 ಲಕ್ಷ ಆಯಿತು. 5 ಲಕ್ಷದ 70,000 ಏನೋ ಇತ್ತು ಅಕೌಂಟಲ್ಲಿ. ಇವಾಗ ಅದರಲ್ಲಿ 50,000 ಕಳೆದು ಬಿಟ್ಟವ್ರೆ. 5 ಲಕ್ಷ ಫಿಕ್ಸೆಡ್ ಮಾಡಿದ್ದೀವಿ. 1,000 ಬಿಟ್ಟು ಇನ್ನು 19,000 ಏನೋ ನಾನು ಬಿಡಿಸ್ಕೊಂಬಂದು ಇಟ್ಕೊಬಿಟ್ಟಿದ್ದೀನಿ. 1,000 ಅಕೌಂಟಲ್ಲಿ ಬಿಟ್ಟು ಎಲ್ಲ ಬಿಡಿಸ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.